ಯಾರು ಸರ್ ನಿಮ್ಮ ಪ್ರಕಾರ ಯಾರು ಗೆಲ್ಲಬೇಕು, ಯಾರು ಗೆಲ್ತಾರೆ? ಸ್ನೇಹಿತರೆ ನಮಸ್ತೆ. ನಾನಿವಾಗ ಎಲ್ಲಿ ಬಂದಿದ್ದೀನಿ ಅಂತ ಹೇಳಿದ್ರೆ ತುಂಬ ಎಕ್ಸೈಟ್ಮೆಂಟ್ ಇದೆ ನನಗೂ ಕೂಡ. ಇಷ್ಟು ದಿವಸ ಅವ್ರಿಗೆ ಲಾಯರ್ ಜಗದೀಶ್ ಅಂತ ಅಷ್ಟೇ ಕರೀತಾ ಇದ್ರು. ಏನು ಬಿಗ್ ಬಾಸ್ ಏನು ಸೆಲೆಕ್ಟ್ ಆಗಿದ್ದಾರೆ ಅಂತ ಗೊತ್ತಾಯ್ತು, ಇದೇ ಒಳಗಡೆ ಮಾರಿ ಹಬ್ಬ ಅಂತ ಇದ್ರು ಬಿಗ್ ಬಾಸ್ ಒಳಗಡೆ. ಅವರು ಬೇರೆ ಯಾರು ಅಲ್ಲ, ಲಾಯರ್ ಜಗದೀಶ್ ಅಂತ ಕರಿತಾ ಇದ್ವಿ. ಅದ್ರ ಜೊತೆಗೆ ಇನ್ನೊಂದು ಬಿರೋದು ಬಂತು, ಬಿಗ್ ಬಾಸ್ ಲಾಯರ್ ಜಗದೀಶ್ ಅವರು. ಇವಾಗ ಅವ್ರ ಮನೆ ಹತ್ರನೇ ಇದ್ದೀನಿ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಕೆಲವೊಂದು ಇನ್ಫಾರ್ಮೇಶನ್ ಅವ್ರ ಲೈಫ್ ಸ್ಟೈಲ್ ಕೇಳೋಣ. ಇಲ್ಲೇ ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ ಸರ್, ಹೇಗಿದ್ದೀರಾ ಸರ್? ಸೂಪರ್. ನಮ್ಮ ಚಾನಲ್ಗೆ ನಿಮಗೆ ಸ್ವಾಗತ. ಥ್ಯಾಂಕ್ ಯು. ಹೇಗೆ ಸರ್, ಹೇಗೆ ನಡೀತಾ ಇದೆ ಸರ್ ಜೀವನ ಇವಾಗ? ಬಿಗ್ ಬಾಸ್ ಗಿಂತ ಮುಂಚೆ, ಬಿಗ್ ಬಾಸ್ ಆದ್ಮೇಲೆ ಸರ್? ಬಿಗ್ ಬಾಸ್ ಗಿನ ಮುಂಚೆ ಸ್ವಲ್ಪ ನಮ್ ಗ್ಲಾಮರ್ ವರ್ಲ್ಡ್ ಗೊತ್ತಿರ್ಲಿಲ್ಲ. ಸೊ ಬಿಗ್ ಬಾಸ್ ಹೋದ್ಮೇಲೆ ಗ್ಲಾಮರ್ ವರ್ಲ್ಡ್ ಮತ್ತೆ ಫಿಲ್ಮ್ ಇಂಡಸ್ಟ್ರಿ. ಮುಂಚೆ ಅಂದ್ರೆ ಸ್ವಲ್ಪ ಟೈ ಶೂ ಹಾಕೊಂಡು ಎಲ್ ಬೇಕಂಗೆ ಕೋರ್ಟ್ಗೆ ಹೋಗ್ತಾ ಇದ್ವಿ. ಈಗ ಲೈಫ್ ಸ್ಟೈಲು ಸಹ ಕಾರಣಾಂತರಗಳಿಂದ ಬದಲಾವಣೆ ಮಾಡ್ಕೊಬೇಕಾಗಿದೆ. ಯಾಕಂದ್ರೆ ಇಂಡಸ್ಟ್ರಿ ಜೊತೆ ಪರಿಚಯ ಆಗಿದೆ. ಇವಾಗ ಅರ್ಲಿಯರ್ ಇಟ್ ವಾಸ್ ಓನ್ಲಿ ಕೋರ್ಟ್, ಈಗ ಜೊತೆನಲ್ಲಿ ಇಂಡಸ್ಟ್ರಿ ಪರಿಚಯ ಆಗಿದೆ. ಸೊ ಸಾಕಷ್ಟು ಅಭಿಮಾನಿಗಳಿರ್ತದೆ. ಸೊ ಅವರ ರುಚಿಗೆ ತಕ್ಕಂಗೆ ಬಟ್ಟೆ ಗಿಟ್ಟೆ ಹಾಕ್ಬೇಕಾಗತ್ತೆ, ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಬೇಕಾಗಿದೆ, ಅನಿವಾರ್ಯ ಆಗ್ಬಿಟ್ಟಿದೆ. ಸೊ ಮಾಡ್ಕೊಂಡಿದ್ವಿ, ಚೆನ್ನಾಗಿ ಅನಿಸ್ತಾ ಇದೆ. ಕೆಲವೊಬ್ರು ಬಿಗ್ ಬಾಸ್ ಹೋಗಿ ಬಂದ್ಮೇಲೆ ಕೆಲವೊಬ್ರು ಹೆಸರು ಚೇಂಜ್ ಆಗುತ್ತೆ ಸರ್. ಕೆಲವೊಬ್ರ ಹೆಸರನ್ನ ಕೆಡ್ಸ್ಕೊಳ್ತಾರೆ, ಕೆಲವೊಬ್ರು ಹೆಸರನ್ನ ಗುರ್ತ್ಕೊಂಡು ದೊಡ್ಡ ಲೆವೆಲ್ಗೆ ಹೋಗ್ತಾರೆ. ನಿಮ್ದ್ರಲ್ಲಿ ಹೆಂಗ್ ಚೇಂಜ್ ಆಯ್ತು? ಜನ ಹೇಳ್ಬೇಕು, ನೀವ್ ಹೇಳ್ಬೇಕು, ಯಾಕೆ ನೀವು ನೋಡಿರೋದು. ಒಬ್ಬ ಹೀರೋ ಲೆವೆಲ್ಗೆ ನಿಮ್ಗೆ ಹೈಪ್ ಸಿಗ್ತದೆ ಸರ್? ಖಂಡಿತವಾಗಿನೂ ನಾನು ಥ್ಯಾಂಕ್ಸ್ ಹೇಳ್ಬೇಕು ಬಿಗ್ ಬಾಸ್ಗೆ, ಆ ಪ್ಲಾಟ್ಫಾರ್ಮ್ಗೆ. ಅಷ್ಟು ಪವರ್ಫುಲ್ ಇದೆ ಅಂತ ಗೊತ್ತಾಗುತ್ತೆ. ಒಂದು 18 ದಿವಸದಲ್ಲಿ ಒಬ್ಬ ಸಾಮಾನ್ಯ ಅಡ್ವೊಕೇಟ್ ಅನ್ನ ಒಂದು ಸ್ಟಾರ್ ಮಾಡುವಂತ ಕೆಪಾಸಿಟಿ ಬಿಗ್ ಬಾಸ್ ಪ್ಲಾಟ್ಫಾರ್ಮ್ ಇದೆ. ಐ ಥಿಂಕ್ ಬಳಸ್ಕೊಂಡ್ರೆ ಯಾರು ಬೇಕಾದ್ರೂ ಕೂಡ ಅದನ್ನ ಮಾಡ್ಕೊಳ್ಬಹುದು, ಬಳಸ್ಕೊಳ್ಬೇಕಷ್ಟೇ ಅದನ್ನ. ಸರ್ ಈಗ ನಿಮ್ಗೆ ಹೇಗೆ ಸರ್ ಬಿಗ್ ಬಾಸ್ ಹೇಗೆ ಆಫರ್ ಆಗಿ ಬಂತು? ಇಲ್ಲ, ಕಳೆದ 3-4 ಇಯರ್ಸ್ ಇಂದ ನನ್ಗೆ ಅಲ್ಲಿಂದ ಬೋಲಾವಿದೆ. ಇದಕ್ಕೆ ಈಗ ಪ್ರಕಾಶ್ ಇದ್ದಾರೆ, ಅದಕ್ಕೆ ಮುಂಚೆ ಪರಮ್ ಇದ್ರು. ಪರಮ್ ಅವರು ಸಾಕಷ್ಟು ಬಾರಿ 1-2 ಸರಿ ಅಪ್ರೋಚ್ ಮಾಡಿದ್ರು. ನನಗೆ ಸಮಯ ಕೂಡ ಬರ್ಲಿಲ್ಲ. ಹಂಗಾಗಿ ಸ್ವಲ್ಪ ಮುಂದಕ್ಕೆ ಹೋಗ್ತಾ ಬಂತು. ಆಲ್ಮೋಸ್ಟ್ 2020 ಇಟ್ ವಾಸ್ ಫೈನಲೈಸ್, 21-22. ಸೊ ಕಾರಣಾಂತರಗಳಿಂದ ಹೋಗ್ಲಿಕ್ಕೆ ಆಗ್ಲಿಲ್ಲ. ಸೊ ಈ ಬಾರಿ ಐ ಥಿಂಕ್ ಸಮಯ ಕೂಡ ಬಂತು ಅನ್ಸುತ್ತೆ. ಸರ್ ಈಗ ಸೀರಿಯಲ್ ಅವ್ರು ಹೋಗ್ತಾರೆ, ಸಿನಿಮಾದವ್ರು ಹೋಗ್ತಾರೆ, ಅದು ಓಕೆ ಸರ್. ಬಟ್ ಒಬ್ಬ ಪ್ರೊಫೆಷನಲ್ ಲಾಯರ್ ಆಗಿ ಹೋಗೋದು, ಅದ್ರ ಜೊತೆಗೆ ಹೋರಾಟಗಾರರು ಅಂದ್ರೆ ನೀವು ಅಲ್ಲಿ ಹೋರಾಟ ಮಾಡ್ಬೇಕು ಅನ್ನೋ ಉದ್ದೇಶನ ಸರ್? ಅಂದ್ರೆ ಏನಾದ್ರು ಯಾವ್ದಾದ್ರು ತಪ್ಪು ಆದ್ರೆ? ಇಲ್ಲ, ಆತರ ಅಂತ ಏನಿಲ್ಲ. ಇದು ಪ್ಲಾಟ್ಫಾರ್ಮ್ ನಮ್ಗೆ ಜಾಗ ಕೊಟ್ಟಿದೆ. ಈಗ ನಮ್ಮ ಮೊಬೈಲ್ ಅಲ್ಲಿ ಅಥವಾ ಸಾಮಾಜಿಕ ಜಾಲತಾಣದಲ್ಲಿ 1 ಲಕ್ಷ ನೋಡ್ಬೋದು, ಅಲ್ಲಿ ಕೋಟ್ಯಾಂತರ ಜನ ನೋಡ್ತಾರೆ. ಸೊ ನಮ್ಮ ಅಭಿರುಚಿ, ನಮ್ಮ ವ್ಯಕ್ತಿತ್ವವನ್ನ ಐ ಥಿಂಕ್ ವ್ಯಕ್ತಪಡಿಸ್ಲಿಕ್ಕೆ ಒಂದು ಒಳ್ಳೆ ಜಾಗ ಅಂತ ಅನ್ನಿಸ್ತು. ಸೊ ಹಾಗಾಗಿ ಐ ಥಿಂಕ್ ಟ್ರೈ ಮಾಡಿ, ನಮ್ ಲಕ್ನ ಟ್ರೈ ಮಾಡಿದ್ವಿ, ವರ್ಕ್ ಆಗಿದೆ. ಈಗ ಅದು ಏನೋ ಆಗ್ಬಾರ್ದಿತ್ತು, 3 ವಾರಕ್ಕೆ ಬಂದ್ರಿ ಸರ್. ಏನು ಅಂದ್ರೆ ಇದ್ರೆ ನೀವು ಎಲ್ಲಿವರೆಗೂ ಇರ್ತಾ ಇದ್ರಿ ಸರ್? ಇಲ್ಲ, ಈಗ ಏನ್ ಹೇಳ್ತಾರಲ್ಲ, ಕತೆಗೂ ವಯಸ್ಸಾಗುತ್ತೆ ಅಲ್ವಾ. ಸಮಸ್ಯೆ ಏನು ಅಂತಂದ್ರೆ, ನೀವು 1 ದಿವಸ ಇರಿ, 15 ದಿವಸ ಇರಿ, 3 ತಿಂಗಳಿರಿ, ಎಸ್ಟಾಬ್ಲಿಷ್ ಮಾಡಿಲ್ಲ ಅಂತಂದ್ರೆ ದೇರ್ ಇಸ್ ನೋ ಪಾಯಿಂಟ್. ಸೊ ನಮ್ ಕೈಯಲ್ಲಿ 18 ದಿವಸದಲ್ಲಿ ಜನ ಒಂದು ಮನ್ನಣೆ ಕೊಟ್ರು. ಪಾಸಿಬಲಿ ಈಗ 100 ದಿವಸ ಇದ್ರು ಆ ಮನ್ನಣೆ ಸಿಕ್ತೋ ಇಲ್ಲ ನನಗೂ ಗೊತ್ತಿಲ್ಲ. ಓಕೆ, ಬಟ್ 18 ದಿವಸದಲ್ಲಿ ಅದು ಪಾಸಿಬಲಿ ಆಯ್ತು. ನನ್ನ ಜೊತೆಗೆ ನನ್ನ ಎಫರ್ಟ್ಸ್ ಇದೆ. ಸಾಕಷ್ಟು ಪರೀಕ್ಷೆಗಳು ನಡೀತು ನಮ್ಮ ವಿರುದ್ಧವಾಗಿ. 15 ಜನ ಒಟ್ಟಿಗೆ ನಿಂತ್ಕೊಂಡ್ರು. ಐ ಥಿಂಕ್ ನಾನು ಎಲ್ಲಾದ್ರಲ್ಲೂ ನನ್ನ ಮಟ್ಟದಲ್ಲಿ ತಕ್ಕ ಮಟ್ಟಿಗೆ ಉತ್ತರವನ್ನ ಕೊಟ್ಟು ಐ ಥಿಂಕ್ ಒಂದು ಮಟ್ಟಿಗೆ ಜನರ ಮೆಚ್ಚುಗೆನ ಪಡ್ಕೊಂಡಿದ್ದೀನಿ ಅಂತ ಅನ್ಕೊಂತೀನಿ. ಸರ್ ಅದ್ರ ಜೊತೆಗೆ ಇವಾಗ ನೀವು ಬಿಗ್ ಬಾಸ್ ಸದ್ಯಕ್ಕೆ ನೋಡ್ತಾ ಇದೀರ ಅಂತ ಅನ್ಕೊಳ್ತೀನಿ. ಯಾರು ಸರ್ ನಿಮ್ ಪ್ರಕಾರ ಯಾರು ಗೆಲ್ಬೇಕು, ಯಾರು ಗೆಲ್ತಾರೆ? ಇರೋದ್ರಲ್ಲಿ ಗೆಲ್ಬೇಕು ಅಂತ ನಾನು ಹೇಳಕ್ ಹೋಗಲ್ಲ, ಅದು ಬಿಗ್ ಬಾಸ್ ಬಿಟ್ಟಿದ್ದು. ಪ್ರಾಮಾಣಿಕವಾಗಿ ಆಡ್ತಾ ಇರೋದು ಮತ್ತೆ ಜನರ ಮೆಚ್ಚುಗೆನ ಪಡಿಸ್ಕೊಂಡಿರೋದು ಐ ಥಿಂಕ್ ಹನುಮಂತ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರು ಅಂತ ಅನ್ಸುತ್ತೆ. ಸೊ ಐ ಥಿಂಕ್ ಹನುಮಂತ ವಿನ್ ಆಗ್ಬೇಕು ಅಂತ ನಮ್ಮ ಆಸೆ. ಹನುಮಂತ ಅವರು ಅಂದ್ರೆ ನೀವು ಅವ್ರ ಜೊತೆ ಅಲ್ಲಿ ಕಳಿಲಿಲ್ಲ, ನೀವು ಬಂದ್ಮೇಲೆ ಅವ್ರು ಹೋದ್ರು ಸರ್? ಇಲ್ಲ, ಒಂದು ಪ್ರಾಮಾಣಿಕವಾಗಿ ಅಲ್ಲಿ ಎಲ್ಲರೂ ಒಂದು ಮುಖವಾಡ ಹಾಕೊಂಡಿದ್ದಾರೆ. ಇರೋದ್ರಲ್ಲಿ ಇದನ್ನು ಕೂಡ ಗೇಮ್ ಆಡ್ತಾ ಇದ್ದಾನೆ. ಬಟ್ ಅವ್ರ ತರ ಏನೋ ಒಂದ್ ಕಡೆ ಚುಚ್ಚೋದು, ಒಂದ್ ಕಡೆ ಕಣ್ಣೀರ್ ಹಾಕೋದೆಲ್ಲ ಮಾಡ್ತಾ ಇಲ್ಲ. ಇರೋದ್ರಲ್ಲಿ ಪ್ರಾಮಾಣಿಕವಾಗಿ ಆಡ್ತಾ ಇದ್ದಾನೆ. ಮತ್ತೆ ಎರಡನೇದಾಗಿ ಉತ್ತರ ಕರ್ನಾಟಕದ ಹುಡುಗ, ಉತ್ತರ ಕರ್ನಾಟಕಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡ್ಬೇಕು ನಾವೆಲ್ಲ. ಬೆಂಗಳೂರವ್ರು ಗೆದ್ದಿದ್ದೆಲ್ಲ ಆಯ್ತು, ಉತ್ತರ ಕರ್ನಾಟಕ ಅವ್ರು ಗೆದ್ರೆ ಉತ್ತರ ಕರ್ನಾಟಕದ ಹೆಚ್ಚು ಮಂದಿ ಬಿಗ್ ಬಾಸ್ ಬರ್ಬೇಕು. ಸೊ ಅದು ನನ್ಗೆ ಅದೊಂದು ಇಂಪಾರ್ಟೆಂಟ್ ಅಂತ ಅನ್ಸ್ತದೆ. ಸೊ ಹನುಮಂತ ಗೆದ್ರೆ ಹೆಚ್ಚಿನ ಉತ್ತರ ಕರ್ನಾಟಕದ ಮಂದಿ ಬಿಗ್ ಬಾಸ್ ಬರೋಕೆ ಚಾನ್ಸ್ ಸಿಗ್ಬೋದು ಅನ್ನೋದು ಒಂದು. ಆಮೇಲೆ ಈ ಈಸ್ ಆಲ್ಸೋ ಡಿಸರ್ವ್ಸ್, ಆ ವ್ಯಕ್ತಿಗೆ ಆ ಯೋಗ್ಯತೆ ಇದೆ.